Hello students, we have already discussed about alcohols, phenols and ethers in our previous organic chemistry chapter. Today we are going to study about chapter number 11, that is aldehydes and ketones, carboxylic acids. In the first PUC, you have studied about hydrocarbons. You studied about alkenes, alkynes and benzene. In first chapter of organic chemistry, second PU organic chemistry, you have studied about haloalkanes and haloarenes. And after that, you studied alcohols, phenols and ethers. And now we are going to study about aldehydes, ketones and carboxylic acids. Okay, how you obtain these aldehydes, ketones? ಇದನ್ನ ಹೇಗೆ ಪ್ರಿಪೇರ್ ಮಾಡ್ತೀರಿ? So it's very simple. ನಿಮಗೆ ಯಾವುದೋ ಒಂದು ಹೈಡ್ರೋಕಾರ್ಬನ್ ಕೊಟ್ಟಿದ್ರೆ, ಈಗ CH4 ಅಂತ ಕೊಟ್ಟಿರ್ತಾರೆ ಅಥವಾ ಈಥೇನ್ ಕೊಟ್ಟಿರ್ತಾರೆ, CH3CH3. All other derivatives ಯಾವುದೆಲ್ಲ ಹ್ಯಾಲೋಆಲ್ಕೇನ್ಸ್, ಹ್ಯಾಲೋರಿನ್ಸ್, ಆಲ್ಕೋಹಾಲ್ಸ್, ಫಿನಾಲ್ಸ್, ಈಥರ್ಸ್, ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಯಾವುದೇ ಇರ್ಬೋದು. ಅದು ಹೇಗೆ ಸಿಗ್ತದೆ? ಯು ಹ್ಯಾವ್ ಟು ರಿಪ್ಲೇಸ್ ಹೈಡ್ರೋಜನ್ ಆಟಮ್ಸ್ ಆಫ್ ಹೈಡ್ರೋಕಾರ್ಬನ್, ದಟ್ಸ್ ಆಲ್. ಅಷ್ಟೇ. ಏನು ಮಾಡೋದು? ಹೈಡ್ರೋಕಾರ್ಬನ್ ಇರುವಂತಹ ಹೈಡ್ರೋಜನ್ ಆಟಮ್ಸ್ಗಳನ್ನು ರಿಪ್ಲೇಸ್ ಮಾಡಬೇಕು. ಯಾವುದರಿಂದ? ಕರೆಸ್ಪಾಂಡಿಂಗ್ ಆಟಮ್ಸ್ಗಳು. ಹ್ಯಾಲೋಜನ್ ಇಂದ ಇರ್ಬೋದು, ಆಕ್ಸಿಡೇಷನ್ ಮಾಡಿದ್ರೆ ಆಕ್ಸಿಜನ್ ರಿಪ್ಲೇಸ್ ಆಗುತ್ತೆ, ನೈಟ್ರೋಜನ್ ಇಂದ ರಿಪ್ಲೇಸ್ ಆಗ್ಬೋದು ಅಮೈನ್ಸ್ಗಳಲ್ಲಿ. ಸೊ ಇದರ ಬಗ್ಗೆ ನೀವು ಸ್ಟಡಿ ಮಾಡಿದ್ದೀರಿ. ಸೊ ನಾವು ದೀಸ್ ಆಲ್ಡಿಹೈಡ್ಸ್, ಕೀಟೋನ್ಸ್ ಅಂತದ್ದೇ ಕಾಂಪೌಂಡ್ಸ್ಗಳು. ಸೊ ಇಲ್ಲಿ ಏನಾಗುತ್ತೆ ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ಸಿನ್ ಆಲ್ಡಿಹೈಡ್ಸ್, ಕೀಟೋನ್ಸ್ ಅಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್ ಕಾಮನ್ ಆಗಿ ಏನಿರ್ತದೆ? ಕಾಮನ್ಲಿ ದೇ ಹ್ಯಾವ್ ಒನ್ ಗ್ರೂಪ್, ಒಂದು ಗ್ರೂಪ್ ಇರ್ತದೆ ಅಲ್ಲಿ ಕಾಮನ್ ಆಗಿ. ಅದಕ್ಕೆ ನಾವು ಕಾರ್ಬನಿಲ್ ಗ್ರೂಪ್ ಅಂತ ಕರೀತೇವೆ. ವಾಟ್ಸ್ ದ ನೇಮ್ ಆಫ್ ದಟ್ ಗ್ರೂಪ್? ಕಾರ್ಬನಿಲ್ ಗ್ರೂಪ್. ಓಕೆ, ಈ ಕಾರ್ಬನಿಲ್ ಗ್ರೂಪ್ ನಲ್ಲಿ ದಿಸ್ ಕಾರ್ಬನ್ ಅಂಡರ್ಗೋಸ್ sp2 ಹೈಬ್ರಿಡೈಸೇಷನ್, ಪ್ಲೇನಾರ್ ಶೇಪ್ ಅಲ್ಲಿ ಇರುವಂತದ್ದು ಇದು sp2 ಹೈಬ್ರಿಡೈಸೇಷನ್ ಆಗಿರ್ತದೆ. ಈ ಮೂರು ಕಾಂಪೌಂಡ್ಸ್ ಗಳಲ್ಲಿ ನಾವೀಗ ಸ್ಟಡಿ ಮಾಡ್ತಾ ಇರುವಂತದ್ರಲ್ಲಿ ಆಲ್ಡಿಹೈಡ್ಸ್, ಕೀಟೋನ್ಸ್, ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಅಲ್ಲಿ ಕಾರ್ಬನಿಲ್ ಗ್ರೂಪ್ ಇರ್ತದೆ. ಅದಲ್ಲದೆ ಅಪಾರ್ಟ್ ಫ್ರಮ್ ದೋಸ್ ತ್ರೀ ಗ್ರೂಪ್ಸ್ ವಿ ಆಲ್ಸೋ ಹ್ಯಾವ್ ಅಸೈಲ್ ಹ್ಯಾಲೈಡ್ಸ್, ಅಂದ್ರೆ ಇಟ್ಸ್ ಡಿರೈವೇಟಿವ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್. ಸೊ ಇದರಲ್ಲಿ ಕೂಡ ಕಾರ್ಬನಿಲ್ ಗ್ರೂಪ್ ಇರ್ತದೆ. ನೆನ್ಪಿಟ್ಕೊಳ್ಳಿ, ಕಾರ್ಬನಿಲ್ ಕಾಂಪೌಂಡ್ಸ್ಗಳು ಯಾವುದು ಅಂತ ಕೇಳಿದ್ರೆ ಗೊತ್ತಿರಬೇಕು, ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನೀವು ಪ್ರಿಪೇರ್ ಆಗೋರು. ಸೊ ದಿಸ್ ಇಸ್ ಅಸೈಲ್ ಹ್ಯಾಲೈಡ್, ಸೊ ವಿಚ್ ಇಸ್ ಒಬ್ಟೈನ್ ಫ್ರಮ್ ದಿಸ್ ಕಾರ್ಬಾಕ್ಸಿಲಿಕ್ ಆಸಿಡ್. ಹೇಗೆ? ಈ OH ಗ್ರೂಪ್ ರಿಪ್ಲೇಸ್ ಮಾಡಿದ್ರೆ ಆಯ್ತು. ಆಸಿಡ್ ಆನ್ಹೈಡ್ರೈಡ್ ಇದು ಹೇಗೆ ಸಿಗ್ತದೆ? ಬೈ ಡಿಹೈಡ್ರೇಟಿಂಗ್ ಕಾರ್ಬಾಕ್ಸಿಲಿಕ್ ಆಸಿಡ್. ಇದರಲ್ಲಿ ಎರಡು ಕಾರ್ಬನಿಲ್ ಗ್ರೂಪ್ಸ್ ಇದೆ. ಯಾವ್ದ್ರಲ್ಲಿ? ಆಸಿಡ್ ಆನ್ಹೈಡ್ರೈಡ್ಸ್ ಅಲ್ಲಿ. ನೆಕ್ಸ್ಟ್ ಎಸ್ಟರ್ಸ್ ಅಲ್ಲಿ ಕೂಡ ಏನಿದೆ? ಕಾರ್ಬನಿಲ್ ಗ್ರೂಪ್ ಇದೆ. ಅಮೈಡ್ಸ್ ಅಲ್ಲಿ ಕೂಡ ಕಾರ್ಬನಿಲ್ ಗ್ರೂಪ್ ಇದೆ. ಸೊ ಇದೆಲ್ಲವೂ ಕೂಡ ಏನು? ಕಾರ್ಬನಿಲ್ ಗ್ರೂಪ್ ಇರುವಂತಹ ಕಾಂಪೌಂಡ್ಸ್ ಗಳಿಗೆ ಎಕ್ಸಾಂಪಲ್ಸ್ಗಳು. ಆಲ್ಡಿಹೈಡ್ಸ್, ಕೀಟೋನ್ಸ್, ಕಾರ್ಬಾಕ್ಸಿಲಿಕ್ ಆಸಿಡ್ಸ್, ಅಸೈಲ್ ಹ್ಯಾಲೈಡ್ಸ್, ಆಸಿಡ್ ಆನ್ಹೈಡ್ರೈಡ್ಸ್, ಎಸ್ಟರ್ಸ್ ಅಂಡ್ ಅಮೈಡ್ಸ್. But in this chapter we are going to study about only three compounds, aldehydes, ketones and carboxylic acid. ಅರ್ಥ ಆಯ್ತಾ? ಈಗ ನಾನು ಒಂದು 2-3 ಎಕ್ಸಾಂಪಲ್ಸ್ ಗಳನ್ನು ಕೊಡ್ತೇನೆ. ಸೊ ಯಾಕೆ ಇದನ್ನು ಸ್ಟಡಿ ಮಾಡಬೇಕು? ಸೊ ಫಸ್ಟ್ ಎಕ್ಸಾಂಪಲ್ ಇಲ್ಲಿ ವೆನಿಲಿನ್. ಇಟ್ಸ್ ಅ ಫಸ್ಟ್ ಎಕ್ಸಾಂಪಲ್. ದ ಮೇನ್ ಸೋರ್ಸ್ ಆಫ್ ದಿಸ್ ಆಲ್ಡಿಹೈಡ್ ಯಾವುದು ಅಂತ ಹೇಳಿದ್ರೆ ಅದು ಪ್ಲಾಂಟ್. ಸೊ ಅದರಲ್ಲಿ ಫಸ್ಟ್ ಎಕ್ಸಾಂಪಲ್, ದ ಮೋಸ್ಟ್ ವೈಡ್ಲಿ ಯೂಸ್ಡ್ ಒನ್ ಅಂಡ್ ಕಮರ್ಷಿಯಲಿ ಯೂಸ್ ಆಗುವಂಥದ್ದು ಒಂದು ವೆನಿಲಿನ್. ಸೊ ಇದು ಎಲ್ಲಿಂದ ಸಿಗ್ತದೆ? ಇಟ್ಸ್ ಒಬ್ಟೈನ್ ಆರ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ವೆನಿಲಾ ಬೀನ್ಸ್. ನೀವು ನೋಡಿರ್ಬೋದು ವೆನಿಲಾ ಫ್ಲೇವರ್ ತುಂಬ ಕಡೆ ಯೂಸ್ ಆಗ್ತದೆ. ಐಸ್ ಕ್ರೀಮ್ಸ್ಗಳಲ್ಲಿ ಯೂಸ್ ಮಾಡ್ತಾರೆ, ಓಕೆ, ಕೆಲವೊಂದು ಜ್ಯೂಸ್ಗಳಲ್ಲಿ ಯೂಸ್ ಮಾಡ್ತಾರೆ, ಫ್ಲೇವರ್ ಆಗಿ ಯೂಸ್ ಮಾಡ್ತಾರೆ. ಸೊ ಇದು ಎಲ್ಲಿಂದ ಸಿಗ್ತದೆ? ಇಟ್ಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ವೆನಿಲಾ ಬೀನ್ಸ್ ಅಂಡ್ ಈವನ್ ಇಟ್ ಇಸ್ ಸಿಂಥಸೈಸ್ಡ್ ಇನ್ ಲ್ಯಾಬೊರೇಟರೀಸ್. ಲ್ಯಾಬೊರೇಟರೀಸ್ಲಿ ಕೂಡ ಸಿಂಥಸೈಸ್ ಮಾಡ್ತಾರೆ, ಆರ್ಟಿಫಿಷಿಯಲ್ ಆಗಿ ಕೂಡ ಸಿಂಥಸೈಸ್ ಮಾಡ್ತಾರೆ. ಸೊ ಮೋಸ್ಟ್ ವೈಡ್ಲಿ ಯೂಸ್ಡ್ ಆಲ್ಡಿಹೈಡ್. ಓಕೆ, ಇದೊಂದು ಜಾಸ್ತಿಯಾಗಿ ಯೂಸ್ ಮಾಡುವಂತ ಒಂದು ಫ್ಲೇವರ್. ನೆಕ್ಸ್ಟ್ ಸಾಲಿಸಿಲ್ ಆಲ್ಡಿಹೈಡ್. ಓಕೆ, ಇದು ಕೂಡ ಪ್ಲಾಂಟ್ ಸೋರ್ಸ್ ಇಂದಲೇ ಸಿಗ್ತದೆ. ಓಕೆ, ಮೇಡೋ ಸ್ವೀಟ್ ಅಂತ ಒಂದು ಪ್ಲಾಂಟ್ ಇದೆ, ಸೊ ಅದರಿಂದ ಸಿಗ್ತದೆ. ನೆಕ್ಸ್ಟ್ ಸಿನಮಾಲ್ಡಿಹೈಡ್ ವಿಚ್ ಇಸ್ ಒಬ್ಟೈನ್ ಫ್ರಮ್ ಸಿನಮೋನ್. ಓಕೆ, ಇದನ್ನು ದಾಲ್ಚಿನಿ ಅಂತ ಕರೀತಾರೆ, ಇದನ್ನು ನೆನ್ಪಿಟ್ಕೊಳ್ಳಿ. ಇದರಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಸಿನಮಾಲ್ಡಿಹೈಡ್. ಓಕೆ, ಅದರ ಸ್ಮೆಲ್ ನಿಮಗೆ ಗೊತ್ತಿರಬಹುದು. ಸೊ ಹೀಗೇನೆ ದಿಸ್ ಆಲ್ಡಿಹೈಡ್ಸ್ ಅಂಡ್ ಈವನ್ ಕೀಟೋನ್ಸ್ ಹೆಚ್ಚಾಗಿ ಫ್ಲೇವರ್ಸ್ಗಳಾಗಿ ಯೂಸ್ ಮಾಡ್ತಾರೆ. ಅದಲ್ಲದೆ ಸಮ್ ಆಫ್ ದಿ ಕೀಟೋನ್ಸ್ ಆರ್ ಯೂಸ್ ಟು ಪ್ರಿಪೇರ್ ಮೆನಿ ರೆಸಿನ್ಸ್. ಒಂದಷ್ಟು ರೆಸಿನ್ಸ್ಗಳನ್ನು ಸಿಂಥಸೈಸ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ, ಸಾಲ್ವೆಂಟ್ ಆಗಿ ಯೂಸ್ ಮಾಡ್ತಾರೆ. ಓಕೆ, ಒಂದಷ್ಟು ಪಾಲಿಮರ್ಗಳ ಸಿಂಥಸಿಸ್ ಅಲ್ಲಿ ಆಲ್ಡಿಹೈಡ್ ಮತ್ತೆ ಕೀಟೋನ್ಸ್ಗಳನ್ನು ಯೂಸ್ ಮಾಡ್ತಾರೆ. ಸೊ ಅದೆಲ್ಲ ಸ್ಟಡಿ ಮಾಡಬೇಕಾದ್ರೆ ನಮ್ಗೆ ಇದರ ಪ್ರಾಪರ್ಟೀಸ್ಗಳು ಗೊತ್ತಿರಬೇಕು. ದಟ್ಸ್ ವೈ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಆಲ್ಡಿಹೈಡ್ಸ್, ಕೀಟೋನ್ಸ್ ಅಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್. ಈ ಎಕ್ಸಾಂಪಲ್ಸ್ಗಳನ್ನ ನೆನ್ಪಿಟ್ಕೊಳ್ಳಿ. ಸೊ ವೆನಿಲಿನ್, ಸಾಲಿಸಿಲ್ ಆಲ್ಡಿಹೈಡ್ ಅಂಡ್ ಸಿನಮೋನ್. ಎಲ್ಲಾದ್ರೂ ಸ್ಟ್ರಕ್ಚರ್ ಬರ್ಲಿಕ್ಕೆ ಕೇಳ್ಬೋದು. ಪಾರ್ಟ್ ಎ ನಲ್ಲಿ ರೈಟ್ ದ ಸ್ಟ್ರಕ್ಚರ್ ಆಫ್ ವೆನಿಲಿನ್, write the structure of cinnamaldehyde or write the structure of salicylaldehyde. ಮತ್ತೆ ಸೋರ್ಸ್ ಯಾವುದು ಏನು ಅಂತ ಕೇಳುವುದಿಲ್ಲ. Only the structure is important here. Next we are going to study about the nomenclature and structure of carbonyl groups.
ಸೊ ನಾಮನ್ಕ್ಲೇಚರ್ ಬಗ್ಗೆ ಸ್ಟಡಿ ಮಾಡುವ, ನೇಮಿಂಗ್ ಹೇಗೆ ಮಾಡೋದು ಅಂತೇಳಿ ಆಲ್ಡಿಹೈಡ್ಸ್ ಕೀಟೋನ್ಸ್ ಅನ್ನು. ಕಾಮನ್ ಸಿಸ್ಟಮ್ ಆಫ್ ನೇಮಿಂಗ್ ಅಲ್ಲಿ ಇಟ್ಸ್ ವೆರಿ ಸಿಂಪಲ್. ಸೊ ಹೆಚ್ಚಾಗಿ ದ ನೇಮ್ಸ್ ಆಫ್ ದೀಸ್ ಆಲ್ಡಿಹೈಡ್ಸ್ are based on the names of corresponding carboxylic acid. Okay, corresponding carboxylic acid ಯಾವುದು ಪ್ರೊಡ್ಯೂಸ್ ಆಗ್ತದೆ ನಿಮ್ಗೆ ಕೊಟ್ಟಿರುವಂತ ಆಲ್ಡಿಹೈಡ್ ಇಂದ, ಸೊ ಅದರ ಹೆಸರು ಯೂಸ್ ಮಾಡ್ತಾರೆ. ಈಗ ನೋಡಿ CH3CHO, ಸೊ ಇದು ಯಾವ ಕಾರ್ಬಾಕ್ಸಿಲಿಕ್ ಆಸಿಡ್ ಕರೆಸ್ಪಾಂಡಿಂಗ್ ಇದೆ? CH3COOH. ದಿಸ್ ಇಸ್ ಅಸಿಟಿಕ್ ಆಸಿಡ್ ಅಂಡ್ ದಟ್ಸ್ ವೈ ದಿಸ್ ಇಸ್ ನೋನ್ ಆಸ್ ಅಸಿಟಾಲ್ಡಿಹೈಡ್. ಕೊನೆಗೆ ಆಲ್ಡಿಹೈಡ್ ಇಂದ ಎಂಡ್ ಆಗ್ತದೆ, ಅಸಿಟಿಕ್ ಅಸಿಟಾಲ್ಡಿಹೈಡ್. ಓಕೆ, ಇದು ನೋಡಿ the second example, beta bromo butyl aldehyde ಅಂತ ಕರೀತಾರೆ. ಸೊ ಇದೇನು ಬ್ರೋಮೋ ಬ್ಯೂಟಾರಿಕ್ ಆಸಿಡ್ ನ ಡಿರೈವೇಟಿವ್ ಅಥವಾ ಅದರಿಂದ ಸಿಗ್ತದೆ. ಬೀಟಾ ಬ್ರೋಮೋ ಬ್ಯೂಟಾರಿಕ್ ಆಸಿಡ್ ಅಂದ್ರೇನು? ಸೊ ನಾವು ವಿತ್ ರೆಸ್ಪೆಕ್ಟ್ ಟು ದಿಸ್ ಕಾರ್ಬನಿಲ್ ಗ್ರೂಪ್ ವಿ name this carbon as alpha, this as beta, this as gamma. The position of substituent is represented as alpha, beta, gamma. ಈಗ ಇದು ಕಾರ್ಬನಿಲ್ ಗ್ರೂಪ್ ಆದ್ರೆ ಅದರ ನೆಕ್ಸ್ಟ್ ಕಾರ್ಬನ್ ಆಲ್ಫಾ ಕಾರ್ಬನ್, ನೆಕ್ಸ್ಟ್ ಬೀಟಾ, ನೆಕ್ಸ್ಟ್ ಗಾಮಾ, ಇದನ್ನ ನೆನ್ಪಿಟ್ಕೊಳ್ಳಿ. ಸೊ ದ ಬೀಟಾ ಬ್ರೋಮೋ ಬ್ಯೂಟೈಲ್ ಆಲ್ಡಿಹೈಡ್ ಇಸ್ ಅ ಡಿರೈವೇಟಿವ್ ಆಫ್ ಬ್ಯೂಟಾರಿಕ್ ಆಸಿಡ್. ಸೊ ಬ್ಯೂಟಾರಿಕ್ ಆಸಿಡ್ ಹೇಗೆ ಸಿಗ್ತದೆ ಅಂದ್ರೆ ಇಟ್ಸ್ ಒಬ್ಟೈನ್ ಫ್ರಮ್ ರಾನ್ಸಿಡ್ ಬಟರ್. ಬಟರ್ ಆಕ್ಸಿಡೇಷನ್ ಆದ್ರೆ ಸೊ ಏನ್ ಸಿಗ್ತದೆ? ಬ್ಯೂಟಾರಿಕ್ ಆಸಿಡ್ ಸಿಗ್ತದೆ. ಸೊ ಬ್ಯೂಟಾರಿಕ್ ಆಸಿಡ್ ಜೊತೆ ಬ್ಯೂಟೈಲ್ ಆಲ್ಡಿಹೈಡ್ ಕೂಡ ಸಿಗ್ತದೆ. ಓಕೆ, ರಾನ್ಸಿಡಿಟಿ ಅಂದ್ರೆ ನಿಮ್ಗೆ ಗೊತ್ತಿದೆ ಹೇಗೆ ರಾನ್ಸಿಡ್ ಆಗ್ತದೆ ಅಂತ ಹೇಳಿ, ಡ್ಯೂ ಟು ದ ಆಕ್ಷನ್ ಆಫ್ ಅಟ್ಮಾಸ್ಫಿರಿಕ್ ಆಕ್ಸಿಜನ್. ಸೊ ಯಾವುದು? ಬಟರ್. ಆಯಿಲ್ ಕೂಡ ರಾನ್ಸಿಡ್ ಆಗ್ತದೆ, ಇಟ್ಸ್ ಅಗೇನ್ ಡ್ಯೂ ಟು ದ ಆಕ್ಷನ್ ಆಫ್ ಮಾಯಿಶ್ಚರ್ ಅಂಡ್ ಆಕ್ಸಿಜನ್. ಅದನ್ನ ನೆನ್ಪಿಟ್ಕೊಳ್ಳಿ. ಸೊ ಅದರ ಕರೆಸ್ಪಾಂಡಿಂಗ್ ಆಲ್ಡಿಹೈಡ್ ಯಾವ್ದಿದೆ? ಬ್ಯೂಟಾರಿಕ್ ಆಸಿಡ್ ನ ಕರೆಸ್ಪಾಂಡಿಂಗ್ ಆಲ್ಡಿಹೈಡ್, ಅದಕ್ಕೆ ನಾವು ಬೀಟಾ ಬ್ರೋಮೋ ಬ್ಯೂಟಾರ್ ಆಲ್ಡಿಹೈಡ್, ಇದು ಬ್ರೋಮೋ ಡಿರೈವೇಟಿವ್ ಅಷ್ಟೇ. ಬ್ಯೂಟಾರಿಕ್ ಆಸಿಡ್ ಹೇಗೆ ಬರೀತೀರಿ ನೋಡಿ? CH3 CH CH2 COOH. ದಿಸ್ ಇಸ್ ಬ್ಯೂಟಾರಿಕ್ ಆಸಿಡ್. ಇದರ ಸೋರ್ಸ್ ಯಾವುದು? ರಾನ್ಸಿಡ್ ಬಟರ್. ಇಲ್ಲಿ ಏನಿದೆ? ಸಬ್ಸ್ಟಿಟ್ಯೂಷನ್ ಆಗಿದೆ. ಇಲ್ಲಿ ಈ ಕಾರ್ಬನ್ ಮೇಲೆ ಯಾವುದು? ಬ್ರೋಮಿನ್. ಓಕೆ, ಇಲ್ಲಿ ಇನ್ಸ್ಟೆಡ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ವಿ ಹ್ಯಾವ್ ಆಲ್ಡಿಹೈಡ್ ಗ್ರೂಪ್. ದಿಸ್ ಇಸ್ ಬೀಟಾ ಬ್ರೋಮೋ ಬ್ಯೂಟಾರ್ ಆಲ್ಡಿಹೈಡ್ ಅಂತ ಹೆಸರು. ನೆಕ್ಸ್ಟ್ ಕೀಟೋನ್ಸ್ ಗಳಲ್ಲಿ ದಿಸ್ ಇಸ್ ಅಸಿಟೋನ್, ಅಸಿಟಿಕ್ ಆಸಿಡ್ ನ ಒಂದು ಡಿರೈವೇಟಿವ್ ಅಥವಾ ಅದರ ಕರೆಸ್ಪಾಂಡಿಂಗ್ ಕಾಂಪೌಂಡ್. ನೆಕ್ಸ್ಟ್ ಅಸಿಟೋಫಿನಾನ್. ಇದರ ಎಲ್ಲದರ ಹೆಸರು ನೆನ್ಪಿಟ್ಕೋಬೇಕು. ಇದರ ಪರಿಚಯ ಇದ್ರೆ ಮಾತ್ರ ನಿಮಗೆ ನೆಕ್ಸ್ಟ್ ರಿಯಾಕ್ಷನ್ಸ್ಗಳನ್ನು ಬರೆಯೋದಾಗುತ್ತೆ, ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ಅದರಿಂದಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ ತಕ್ಷಣ ಅದನ್ನ ಸಪರೇಟ್ ಲಿಸ್ಟ್ ಮಾಡಿಟ್ಕೊಳ್ಳಿ. ಕಡೆ ಎಕ್ಸಾಮ್ ಅಲ್ಲಿ ಏನ್ ಮಾಡ್ತಾರೆ? ಇನ್ ಯುವರ್ ಎಕ್ಸಾಮ್ ದೇ ವಿಲ್ ಆಸ್ಕ್ ರೈಟ್ ದಿ ರಿಡಕ್ಷನ್ ರಿಯಾಕ್ಷನ್ ಆಫ್ ಅಸಿಟೋಫಿನಾಲ್ ಆರ್ ಹೌ ಡು ಯು ರೆಡ್ಯೂಸ್ ಅಸಿಟೋಫಿನಾನ್ ಟು ಅ ಕರೆಸ್ಪಾಂಡಿಂಗ್ ಹೈಡ್ರೋಕಾರ್ಬನ್ ಅಂತೆಲ್ಲ ಕೇಳ್ತಾರೆ. ನಿಮಗೆ ಅಸಿಟೋಫಿನಾನ್ ಸ್ಟ್ರಕ್ಚರೇ ಬರೆಯಕ್ಕೆ ಗೊತ್ತಿಲ್ಲ ಅಂದ್ರೆ ಸೊ ಆ ರಿಯಾಕ್ಷನ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಬೆಟರ್ ಯು ಟ್ರೈ ಟು ರಿಮೆಂಬರ್ ದ ಸ್ಟ್ರಕ್ಚರ್ಸ್ ಆಫ್ ಆಲ್ ದೀಸ್ 4 ketones I have given here. ಎಲ್ಲದರ ಸ್ಟ್ರಕ್ಚರ್ ನೆನ್ಪಿಟ್ಕೊಳ್ಳಿ. ಅಸಿಟೋನ್, ಅಸಿಟೋಫಿನಾನ್, ಪ್ರೊಫಿಯೋಫಿನಾನ್, ಬೆನ್ಜೋಫಿನಾನ್. ಸೊ ಎಲ್ಲದರ ರಿಯಾಕ್ಷನ್ಸ್ಗಳನ್ನು ಕೂಡ ಕೇಳುವಂತ ಚಾನ್ಸಸ್ ಇದೆ. ಸೊ ಕಾಮನ್ ನೇಮಿಂಗ್ ನೆನ್ಪಿಟ್ಕೊಳ್ಳಿ. IUP ಸಿಸ್ಟಮ್ ಆಫ್ ನೇಮಿಂಗ್ ಏನು ಅಂತೇಳಿ ನನಗೆ ಹೇಳ್ತೇನೆ. ನೆಕ್ಸ್ಟ್ ಮೂವಿಂಗ್ ಆನ್ ಟು ದಿ nomenclature, IUPAC nomenclature. In first few classes you have studied about the functional groups and suffixes and prefixes. Here for aldehydes we use which suffix? Aldehyde is represented as Al and ketone is represented as ONE. If ketone is a prefix, if it is a substituent, then it is oxo. So among the functional groups, aldehyde gets the first priority, then ketone. Okay, among aldehydes and ketones, aldehyde gets the first priority and ketone gets the second priority. Okay, understood? Yes. So in this IUPAC nomenclature, we are going to discuss some examples of aldehydes and ketones. For all aldehydes, if it is a primary functional group, then we use the suffix Al. Okay, if it is a secondary one, then we use some other terms. You know that if ketone is a primary suffix, if it's a primary functional group, then it is ONE. Otherwise, it is used as oxo. If it gets a second priority, CHO ಮತ್ತೆ ketone ಅಲ್ಲಿ ketone ಗೆ second priority ಸಿಗ್ತದೆ, so it becomes oxo. Okay, ಇಲ್ಲ ಅಂದ್ರೆ ಇದೇನಾಗುತ್ತೆ? ಆಲ್ಡಿಹೈಡ್ ಕಾರ್ಬಾಲ್ಡಿಹೈಡ್ ಅಂತ ಆಗುತ್ತೆ. If it gets a second priority, ಇದಕ್ಕೆ oxo ಅಂತ ಆಗುತ್ತೆ second priority ಸಿಕ್ಕಿದ್ರೆ. ಇಲ್ಲಿ ನೋಡಿ ಫಸ್ಟ್ ಎಕ್ಸಾಂಪಲ್ CH3COH. ಇದೇನು? ಇದರ ಕಾಮನ್ ನೇಮ್ ಏನು? ಅಸಿಟಾಲ್ಡಿಹೈಡ್. ಅಸಿಟಾಲ್ಡಿಹೈಡ್ ಅಂತ ಕರೀತಾರೆ. ನಂಬರಿಂಗ್ ಎಲ್ಲಿಂದ ಮಾಡ್ತೀರಿ? ಯು ಹ್ಯಾವ್ ಟು ಕನ್ಸಿಡರ್ ದಿಸ್ ಕಾರ್ಬನ್ ಆಲ್ಸೋ. ಸೊ ದಿಸ್ ಇಸ್ ಎಥನಾಲ್. ಎಥನಾಲ್ ಇಸ್ ಇಟ್ ಕರೆಕ್ಟ್? ಎಥನಾಲ್ ಅಲ್ಲ, ಎಥನಾಲ್.
Al. So acetaldehyde is known as ethanol. IUPAC's name is ethanol. Next one, ಇಲ್ಲಿ ನೋಡಿ, ಇಲ್ಲಿ ಹೇಗೆ ನಂಬರಿಂಗ್ ಮಾಡ್ತೀರಿ? You have to start numbering from this end. 1, 2, 3, 4, 5, 6 and 7. There are two substituents. At fourth position we have bromo group, and at third carbon we have methyl group. Now we have to arrange the substituents according to their alphabetical order. So which gets the first priority here? The first preference will be given to bromine. So it becomes 4 bromo. Next preference will be for methyl, 3 methyl, 4 bromo, 3 methyl. How many carbon atoms are there? 7. So this is propanol. Propanol, ale. 4 bromo, 3 methyl, propanol. Is it correct? Sorry, heptanol, not propanol. There are 7 carbon atoms. It is heptanol. Heptanol, NaL. Next, here we can see CHO group is attached to a ring. In such cases, CHO aldehyde group is known as carbaldehyde. So first you write the name of the ring. This is cyclohexane ring. Cyclohexane carbaldehyde. If CHO group is aldehyde is attached to a ring, any ring, it is named as carbaldehyde, corresponding carbaldehyde. So this is cyclohexane carbaldehyde. If this is attached to benzene ring, then you call it as benzene carbaldehyde. Commonly it is known as benzaldehyde. But IUPAC system of naming ಅಲ್ಲಿ ಏನು ಮಾಡ್ತಿದ್ದಾರೆ? Presently in IUPAC system of naming, benzaldehyde is also considered as a correct one. Okay, ಎರಡು ಕೂಡ ಯೂಸ್ ಮಾಡಬಹುದು, benzene carbaldehyde or benzaldehyde. Okay, now next one, this one. How do you number this? You start from this carbon itself. 1, 2, 3, 4, 5. There are 5 carbon atoms. At the second carbon we have double bond. Least, okay, number carbon 2 ಇದೆ. So ಏನು ಹೆಸರು ಬರ್ತದೆ ಇದಕ್ಕೆ? Pent. ಕರೆಕ್ಟಾ? 2 in 1 al. Pent 2 in 1 al or pent 2 in all ಅಂತ ಕೂಡ ಕರೀತಾರೆ. ಇದನ್ನ ಸರಿಯಾಗಿ ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಒನ್ 3 methyl cyclopentanone ಅಂತ ಬರ್ತೀನಿ. ಕರೆಕ್ಟಾ? ನಂಬರಿಂಗ್ ಎಲ್ಲಿಂದ ಮಾಡಬೇಕು? ಯು ಕ್ಯಾನ್ ಸ್ಟಾರ್ಟ್ ದ ನಂಬರಿಂಗ್ ಫ್ರಮ್ ಹಿಯರ್. ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. 1, 2, 3. At the third carbon we have a substituent 3 methyl cyclopentanone. Pentan 1 on ಅಂತ ಕೂಡ ಬರೀತಾರೆ. ಇದು ನೆನಪಿಟ್ಕೊಳ್ಳಿ. ನೆಕ್ಸ್ಟ್ 1 phenyl propan 1 on. ಇಲ್ಲಿ ನೋಡಿ, ಇದು ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. On the first carbon we have 1 phenyl group, 1 ethyl group. So what is the name? 1 phenyl, alphabetical orderly, 1 phenyl propan 1 on, because this is considered as parent chain. ಇದರ derivative propan known as derivative 1 phenyl propan 1 on. ಇದನ್ನ ನೆನಪಿಟ್ಕೊಳ್ಳಿ. ನೆಕ್ಸ್ಟ್ 3 oxopentanol. ಇಲ್ಲಿ ನೋಡಿ, ಎರಡು, it has 2 functional groups. ಒಂದು ಆಲ್ಡಿಹೈಡ್ ಇದೆ, ಒಂದು ಕೀಟೋನ್ ಇದೆ. ಕರೆಕ್ಟಾ? ಇಲ್ಲಿ ಆಲ್ಡಿಹೈಡ್ ನ priority first one, it gets the first priority, then ketone gets the second priority. So now it becomes oxo. Numbering ಮಾಡಿ 1, 2, 3, 4, 5. Once you go through the priority orders of functional groups, first PU book refer ಮಾಡಿ, refer first PU textbooks. An order is given which gets the highest priority. Carboxylic acid gets the highest priority among the functional groups, and therefore the name also changes. It becomes suffix and prefix, you know that. So this is 3-oxopentanol. Pentanol it is, Al. Understood? Yes, this is about the nomenclature of this compound. This is very important. This is exam keltare. This one and this one. Fourth example is also very important. You remember these two examples. Next, in this example you have 3 aldehyde groups. How do you name such compounds? While naming these type of compounds, if compound has more than one aldehyde group, then no need to number these carbon atoms. The carbon atom which is present as a functional group is not considered for numbering. E carbon consider madlikkilla. Just you number these 3. 1, 2, 3. On first, second and third carbon we have aldehyde groups. It's a carbaldehyde. Okay, it is named as carbaldehyde. Nan already helidene. It is named as a secondary suffix, prefix, secondary substituent agi name ಮಾಡ್ತಾರೆ. So it becomes propane 1, 2, 3 tricarbaldehyde ಅಂತ ನೇಮ್ ಆಗುತ್ತೆ. ಇದನ್ನ ನೆನಪಿಟ್ಕೊಳ್ಳಿ. propane, ಯಾಕೆ propane? There are 3 carbon atoms. propane 1, 2, 3 tricarbaldehyde. ಇದನ್ನ ನೆನಪಿಟ್ಕೊಳ್ಳಿ. Next, this one. See here, this is important. ಇದನ್ನ ಒಂದು ಮಾರ್ಕಿಗೆ ಕೇಳಬಹುದು.
ಲಾಸ್ಟ್ ಎಕ್ಸಾಂಪಲ್ ಇನ್ ದಿಸ್ ಇಸ್ 4-nitrobenzene carbaldehyde ಅಂತ ಬರ್ದಿದ್ದೇನೆ. ಸೊ ಐ ಆಲ್ರೆಡಿ ಟೋಲ್ಡ್ ಯು ದಿಸ್ ಕ್ಯಾನ್ ಬಿ ನೇಮ್ಡ್ ಆಸ್ ಬೆನ್ಜಾಲ್ಡಿಹೈಡ್ ಆಲ್ಸೋ. ಇದು ನಂಬರಿಂಗ್ ಮಾಡಿದ್ರೆ 1 2 3 4. ಸೊ 4-nitrobenzene carbaldehyde ಆರ್ 4-nitrobenzaldehyde, ಒನ್ ಆ್ಯಂಡ್ ದಿ ಸೇಮ್. ಎರಡು ಬರೆದ್ರು ಕೂಡ ಮಾರ್ಕ್ಸ್ ಕೊಡ್ತಾರೆ. ದಿಸ್ ಇಸ್ ಬೆನ್ಝೀನ್ ಕಾರ್ಬಾಲ್ಡಿಹೈಡ್ ಆರ್ ಬೆನ್ಜಾಲ್ಡಿಹೈಡ್. ನೆಕ್ಸ್ಟ್ ಒನ್, ದಿಸ್ ಇಸ್ ಆಕ್ರೋಲಿನ್. ಇದನ್ನು ಕೇಳ್ತಾರೆ ಹೆಚ್ಚಾಗಿ ಎಕ್ಸಾಮಿಗೆ. ರೈಟ್ IUPAC ನೇಮ್ ಆಫ್ ಆಕ್ರೋಲಿನ್ ಅಂತ ಕೇಳ್ತಾರೆ. CH ಡಬಲ್ ಬಾಂಡ್ CH. ದಿಸ್ ಇಸ್ ಆಕ್ರೋಲಿನ್. ಸೊ ಕಾಮನ್ ನೇಮ್ ಇಸ್ ಆಕ್ರೋಲಿನ್. IUPAC ನೇಮ್ ಏನಾಗ್ತದೆ, ನಂಬರಿಂಗ್ ಎಲ್ಲಿಂದ ಮಾಡ್ತೀರಿ, ಇಲ್ಲಿಂದ 1 2 3. ಪ್ರೋಪ್ 2 ಏನ್ ಆಲ್, 3 ಕಾರ್ಬನ್ ಇದೆ. ಪ್ರೋಪೇನ್, ಪ್ರೋಪ್ 2 ಇನ್, ಕರೆಕ್ಟಾ? ಪ್ರೋಪ್ 2 ಇನ್ 1 ಆಲ್ ಅಥವಾ ಪ್ರೋಪ್ 2 ಇನ್ ಆಲ್ ಅಂತ ಬರೀತಾರೆ. ಪ್ರೋಪೇನ್, ಓಕೆ, ಇಲ್ಲಿ ಆಕ್ಚುಲಿ ಪ್ರೋಪೇನ್ ಆಗುತ್ತೆ. ಪ್ರೋಪ್ 2 ಇನ್ ಆಲ್. ನೆಕ್ಸ್ಟ್ ಥಾಲ್ಡಿಹೈಡ್. ಒನ್ ಮೋರ್ ಎಕ್ಸಾಂಪಲ್, ಕಾಮನ್ ನೇಮ್ ನೆನ್ಪಿಟ್ಕೊಳ್ಳಿ, ಥಾಲ್ಡಿಹೈಡ್. ಸೊ ಹೌ ಡು ಯು ನೇಮ್ ದಿಸ್? 1 2 3 4 5 6. ಬೆನ್ಝೀನ್ 1,2 ಡೈಕಾರ್ಬಾಲ್ಡಿಹೈಡ್. 2 CHO ಗ್ರೂಪ್ ಇದೆ, ಇಟ್ಸ್ ಡೈಕಾರ್ಬಾಲ್ಡಿಹೈಡ್. ನೆಕ್ಸ್ಟ್ ಒನ್, ಮಿಥೈಲ್ ಎನ್ ಪ್ರೊಪೈಲ್ ಕೀಟೋನ್. ಇದು ಕಾಮನ್ ನೇಮ್. ಇದು IUPAC ನೇಮ್ ಏನಾಗ್ತದೆ, ನಂಬರಿಂಗ್ ಎಲ್ಲಿಂದ ಮಾಡ್ತೀರಿ, 1 2 3 4 5. ಸೊ ಇಟ್ ಈಸ್ ಪೆಂಟನ್ 2-on, ಕರೆಕ್ಟಾ? 1 2 3 4 5. ಪೆಂಟನ್ 2-on ಅಂತ ಆಗುತ್ತೆ. ಇದು C ಡಬಲ್ ಬಾಂಡ್ O, ಪೆಂಟನ್ 2-on. ನೆಕ್ಸ್ಟ್ ಒನ್, ಮೆಸಿಟೈಲ್ ಆಕ್ಸೈಡ್. ಸೊ ಇದರ IUPAC ನೇಮ್ ಏನಾಗ್ತದೆ ನೋಡಿ, ದಿಸ್ ಇಸ್ CH3 twice C. ಇದೆಲ್ಲವನ್ನು ನೀವೇ ಪ್ರಾಕ್ಟೀಸ್ ಮಾಡ್ಕೋಬೇಕು, ಬಿಕಾಸ್ ಫಾರ್ ಸೆಕೆಂಡ್ PU ನಲ್ಲಿ IUPAC nomenclature ಬಗ್ಗೆ ಜಾಸ್ತಿ ಏನು ಡಿಸ್ಕಸ್ ಮಾಡಿಲ್ಲ ನಿಮ್ಮ ಬುಕ್ಕಲ್ಲಿ. ಜಸ್ಟ್ ದೇ ಹ್ಯಾವ್ ಗಿವನ್ ದ ಎಕ್ಸಾಂಪಲ್ಸ್. ಸೊ ಯು ಹ್ಯಾವ್ ಟು ಗೋ ಥ್ರೂ ದೋಸ್ ಎಕ್ಸಾಂಪಲ್ಸ್. ಎಲ್ಲವನ್ನು ಟ್ರೈ ಮಾಡಿ, ಹೆಸರು ಬರೀಲಿಕ್ಕೆ ಗೊತ್ತಾಗ್ಲಿಲ್ಲ ಅಂದ್ರೆ ಕೇಳ್ಕೊಳ್ಳಿ, ಐ ವಿಲ್ ಎಕ್ಸ್ಪ್ಲೈನ್. CH3 twice C, ಡಬಲ್ ಬಾಂಡ್ CH, CO, CH3. ಇಲ್ಲಿ ನಿಮ್ಗೆ ಎಲ್ಲವನ್ನು nomenclature ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ವಿತ್ ಆಲ್ ರೂಲ್ಸ್. ಓಕೆ, ಎಕ್ಸೆಪ್ಷನ್ಸ್ ಎಲ್ಲ ಹೇಳ್ತಾ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಜಸ್ಟ್ ಯು ಗೋ ಥ್ರೂ ಇಟ್. ಇಲ್ಲಿ ನೋಡಿ, ನಂಬರಿಂಗ್ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಿ? ಸೊ ಫ್ರಮ್ ಹಿಯರ್ 1 2 3 4 5. ಫೋರ್ತ್ ಕಾರ್ಬನ್ ಮೇಲೆ ಒಂದು ಮೀಥೈಲ್ ಗ್ರೂಪ್ ಇದೆ. 4-methyl pent 3-in 2-on, ಕರೆಕ್ಟಾ? ಮೂರನೇ ಕಾರ್ಬನ್ ಮೇಲೆ ಡಬಲ್ ಬಾಂಡ್ ಇದೆ, ಸೆಕೆಂಡ್ ಕಾರ್ಬನ್ ಮೇಲೆ ಕೀಟೋನ್ ಇದೆ. ಸೊ ಇಟ್ ಇಸ್ 4-methyl pent 3-in 2-on. ಓಕೆ, ಇನ್ ಯೋರ್ ಬುಕ್ a few examples are given. You go through it. ಒಂದ್ಸಲ ಬರೀರಿ, ಎಲ್ಲದಕ್ಕೂ ಹೆಸರು ಬರೀರಿ, ಸಾಲ್ವ್ ಮಾಡಿ ಟ್ರೈ ಮಾಡ್ಲಿಕ್ಕೆ. ಗೊತ್ತಾಗ್ಲಿಲ್ಲ ಅಂದ್ರೆ ಕೇಳಿ. ಥ್ಯಾಂಕ್ ಯು.